ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ. ನೋಡಿ, ನಾನು ಸುಪ್ರೀಂ ಕೋರ್ಟಿನ ಐತಿಹಾಸಿಕ ಪ್ರಕರಣಗಳನ್ನು ಕುರಿತು ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಇದ್ದೆ. ಬಹಳಷ್ಟು ಜನ ಇವುಗಳನ್ನು ನೋಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡ್ತಿದ್ದೀರಾ, ಈವನ್ ಕಮೆಂಟ್ಸ್ ಮಾಡಿದ್ದೀರಾ. ಅದಕ್ಕೆಲ್ಲರಿಗೂ ಕೂಡ ನಿಮಗೆ ದೊಡ್ಡ ಧನ್ಯವಾದಗಳು. ಎಸ್ ಗೈಸ್, ಇಟ್ಸ್ ಆಲ್ವೇಸ್ ಮೈ ಪ್ಲೇಜರ್ ಟು ಇನ್ಫಾರ್ಮ್ ಯು ನ್ಯೂ ಥಿಂಗ್ಸ್. ಅದರೊಳಗೂ ಸುಪ್ರೀಂ ಕೋರ್ಟ್ನ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ಗಳನ್ನು ಮಾಡೋದರಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಮಜಾ ಬರುತ್ತೆ. ಐ ಆಮ್ ಶೋರ್ ಹೋದಂಗೆ ಇನ್ನೂ ಸ್ವಲ್ಪ ಕೇಸ್ಗಳು ಬಾಕಿ ಇದ್ದಾವೆ, ಲ್ಯಾಂಡ್ಮಾರ್ಕ್ ಕೇಸ್ಗಳು. ಅವು ಕಂಪ್ಲೀಟ್ ಆದ ತಕ್ಷಣ ಇದ್ರ ಮೇಲೆ ಒಂದು ಪುಸ್ತಕವನ್ನು ಕೂಡ ನಾನು ಹೊರಗೆ ತರ್ತೀನಿ. ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರುವಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕೇಸ್ ಯಾವುದು ಅಂದರೆ ಅರುಣಾ ಶಾನ್ಭೋಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. 2011ರಲ್ಲಿ ಇದರ ಒಂದು ತೀರ್ಪು ಹೊರಗೆ ಬಂದಿದೆ ಗೈಸ್. ಇದರ ಮೂಲಕ ಭಾರತದೊಳಗೆ ದಯಾಮರಣ ಅಂದರೆ ಅಲ್ಲಿವರೆಗೂ ಮರ್ಸಿ ಕಿಲ್ಲಿಂಗ್ ಅವ್ರು ಇಥುನೇಷಿಯಾ ಅಂತ ಕರೀತಾರೆ, ಹಿಂಗಂದ್ರೇ ಗೊತ್ತಿರಲಿಲ್ಲ. ಆ್ಯಂಡ್ ಈವನ್ ಅತ್ಯಾಚಾರ ಆ್ಯಂಡ್ ಈವನ್ ಜೀವಿಸುವ ಹಕ್ಕು ಆರ್ಟಿಕಲ್ 21ರಲ್ಲಿ ಹೆಂಗೆ ಜೀವಿಸುವ ಹಕ್ಕಿದೆಯೋ ಹಾಗೆ ಸಾಯುವ ಹಕ್ಕು ಕೂಡ ಇದೆಯಾ ಅನ್ನುವಂಥ ಮೂಲ ಪ್ರಶ್ನೆ ಸುಪ್ರೀಂ ಕೋರ್ಟ್ನ ಮುಂದೆ ಬರುತ್ತೆ. ಸುಪ್ರೀಂ ಕೋರ್ಟ್ ಇದರ ಹಿಂದಿನ ಪ್ರಕರಣದಲ್ಲಿ ಇರುವಂಥ ಜಜ್ಮೆಂಟನ್ನು ಬದಲಾಯಿಸಿ ಜೀವಿಸುವ ಹಕ್ಕಿನ ಅಡಿಯಲ್ಲಿಯೇ ಅವರು ರೆಸ್ಪೆಕ್ಟ್ಫುಲ್ಲಾಗಿ ರೈಟ್ ಟು ಡೈ ಕೂಡ ಇದೆ ಅನ್ನುವಂಥ ಒಂದು ಐತಿಹಾಸಿಕ ತೀರ್ಪನ್ನು ಕೂಡ ಅರುಣಾ ಶಾನ್ಭೋಗ್ ಪ್ರಕರಣದಲ್ಲಿ ನೀಡಲಾಗಿದೆ. ಇದನ್ನು ನಾನು ನಿಮಗೆ ವಿಸ್ತಾರವಾಗಿ ಹೇಳ್ತೀನಿ ಗೈಸ್. ಆ್ಯಂಡ್ ಅರುಣಾ ಶಾನ್ಭೋಗ್ ಅವರ ಪ್ರಕರಣ ಏನಾಗಿತ್ತು, ಇದರ ಬ್ಯಾಕ್ಗ್ರೌಂಡ್ ಏನಾಗಿತ್ತು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಯಾಕಂದರೆ ಈ ಅರುಣಾ ಶಾನ್ಭೋಗ್ ಕರ್ನಾಟಕದವರಾಗಿದ್ದರು. 8 ಜನ ಬ್ರದರ್ ಸಿಸ್ಟರಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಕರ್ನಾಟಕದಲ್ಲಿ ಹುಟ್ಟಿದಂಥ ಅರುಣಾ ಶಾನ್ಭೋಗ್ ಅವರು ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ ನರ್ಸ್ ಒಂದು ಕೋರ್ಸ್ ಮುಗಿಸಿದ ತಕ್ಷಣ ಮುಂಬೈನ ಈ ಒಂದು ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ನಲ್ಲಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸಕ್ಕೆ ಸೇರ್ಕೋತಾರೆ. ಆ್ಯಂಡ್ ಇವರು ತುಂಬ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಿರ್ತಾರೆ. ಇವರು ಒಬ್ಬ ಪ್ರಾಣಿ ಪ್ರಿಯ ಕೂಡ ಆಗಿರ್ತಾರೆ. ಅಷ್ಟೇ ಅಲ್ಲ, ಈ ಒಂದು ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ ಇದೆ ಅಲ್ವಾ, ಇದು ಶ್ವಾನಗಳ ಒಂದು ಆಸ್ಪತ್ರೆ ಆಗಿರ್ತದೆ. ಓಕೆ, ಅದು ಮನುಷ್ಯರ ಆಸ್ಪತ್ರೆ ಅಲ್ಲ, ಶ್ವಾನಗಳ ಆಸ್ಪತ್ರೆ ಆಗಿರ್ತದೆ. 1973ರಲ್ಲಿ ಆಸ್ಪತ್ರೆಯಲ್ಲೇ ಇವರು ಕೆಲಸ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ, ನರ್ಸ್ದು ಡೇ ಮತ್ತು ನೈಟ್ ಶಿಫ್ಟ್ ಮೇಲೆ ಡ್ಯೂಟಿ ಇರುತ್ತೆ. ಸೊ ಆಸ್ಪತ್ರೆಯ ಕೆಲಸ ಮುಗಿದ ತಕ್ಷಣ ಅವರು ಆಸ್ಪತ್ರೆಯ ಕೆಳಗಡೆ ಬೇಸ್ಮೆಂಟಲ್ಲಿ ಒಂದು ಸಪ್ರೇಟ್ ರೂಮ್ಗೆ ಹೋಗಿರ್ತಾರೆ. ಸೊ ಆ ಸಪ್ರೇಟ್ ರೂಮ್ಗೆ ಯಾಕೆ ಹೋಗಿರ್ತಾರೆ ಅಂದರೆ, ನಾರ್ಮಲಿ ನರ್ಸ್ ಇದ್ದವರು ಬಟ್ಟೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಬೇಕಾದ್ರೆ ಬಟ್ಟೆನ ಬೇರೆ ಹಾಸ್ಪಿಟಲ್ ಬಟ್ಟೆನ ಹಾಕ್ಕೊಂಡಿರ್ತಾರೆ. ನಂತರ ಇವರು ಮನೆಗೆ ಹೋಗಬೇಕಾದಾಗ ಆ ಬಟ್ಟೆನ ಬದಲಾವಣೆ ಮಾಡಲಿಕ್ಕೆ ಹೋಗ್ತಾರೆ. ಅದೇ ಹಾಸ್ಪಿಟಲಲ್ಲಿ ಇನ್ನೊಬ್ಬ ಇವ್ರ ಜೊತೆಗೆ ಒಬ್ಬ ಸಿಬ್ಬಂದಿ ಕೆಲಸ ಮಾಡ್ತಿರ್ತಾನೆ. ಅವನ ಹೆಸರು ಸುಹಾನ್ ಲಾಲ್ ಅಂತ ಹೇಳಿಬಿಟ್ಟು. ಇಲ್ಲಿ ಏನಾಗಿರ್ತದೆ ಅಂದ್ರೆ ಗೈಸ್, ಈ ಒಂದು ಶ್ವಾನಗಳ ಆಸ್ಪತ್ರೆ ಒಳಗೆ ಕೆಲಸ ಮಾಡಬೇಕಾದ್ರೆ ಈ ಸುಹಾನ್ ಲಾಲ್ ಸರಿಯಾಗಿ ಕೆಲಸ ಮಾಡ್ತಿರುವುದಿಲ್ಲ. ಆಮೇಲೆ ಇವನಿಗೆ ಹೇಳಿರುವಂಥ ಕೆಲಸವ ಯಾವುದನ್ನು ಇವನು ಕಂಪ್ಲೀಟ್ ಮಾಡೋದಿಲ್ಲ. ಹೀಗಾಗಿ ಈ ಕೆಲಸಗಾರನ ಮೇಲೆ ಈ ಅರುಣಾ ಶಾನ್ಭೋಗ್ ಅವರು ಅವರ ಮ್ಯಾನೇಜ್ಮೆಂಟ್ ಆಡಳಿತ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತಾರೆ, ಈ ಸುಹಾನ್ ಲಾಲ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ. ಇದೇ ಒಂದು ಸಿಟ್ಟನ್ನು ಇಟ್ಕೊಂಡು ಇವ್ರ ಮೇಲೆ ರಿವೆಂಜ್ ತೀರಿಸ್ಕೋಬೇಕು ಅಂತ ಸುಹಾನ್ ಲಾಲ್ ಅವತ್ತೇ ಡಿಸೈಡ್ ಮಾಡ್ತಾನೆ. ಸೊ ಅವತ್ತು ಇವರು ಅರುಣಾ ಶಾನ್ಭೋಗ್ ಅವರು ಏನು ಬಟ್ಟೆ ಬದಲಾಯಿಸಲಿಕ್ಕೆ ಅಂತ ಬೇಸ್ಮೆಂಟಲ್ಲಿ ಹೋದರು, ಅಲ್ಲಿವರೆಗೂ ಈ ಸುಹಾನ್ ಲಾಲ್ ಅವ್ರಿಗಾಗಿ ಕಾಯ್ತಾ ಕುಳಿತಿದ್ದ. ಆ್ಯಂಡ್ ಯಾವಾಗ ಇವರನ್ನು ನೋಡಿದ್ದೋ ಅವರು ಆ ಒಂದು ಸುಹಾನ್ ಲಾಲ್ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಷ್ಟೇ ಅಲ್ಲ, ಲೈಂಗಿಕ ದೌರ್ಜನ್ಯವನ್ನು ಎಸಗ್ತಾನೆ. ಆ್ಯಂಡ್ ಆ ರಿಪೋರ್ಟ್ ಹೇಳುತ್ತೆ ಗೈಸ್, ಅವತ್ತು ಈ ಒಂದು ಅರುಣಾ ಶಾನ್ಭೋಗ್ ಅವರಿಗೆ ಮೆನ್ಸ್ಟುರಲ್ ಸೈಕಲ್ ಆಗಿರೋದ್ರಿಂದ, ಓಕೆ, ಇವರಿಗೆ ಋತುಸ್ರಾವ ನಡೀತಾ ಇರೋದ್ರಿಂದ ಅವನು ಅಂಥ ಒಂದು ಸಂದರ್ಭದಲ್ಲಿನೇ ಇವರನ್ನು ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸ್ತಾನೆ, ಇವರನ್ನು ರೇಪ್ ಕೂಡ ಮಾಡ್ತಾನೆ. ಹಾಗೆ ರೇಪ್ ಮಾಡೋದಿಲ್ಲ, ಇವನೇನು ಮಾಡ್ತಾನೆ ಅಂದರೆ, ಯಾವಾಗ ಅರುಣಾ ಶಾನ್ಭೋಗ್ ಇವನಿಗೆ ರೆಸಿಸ್ಟ್ ಮಾಡ್ತಾರೆ, ಈ ಅರುಣಾ ಶಾನ್ಭೋಗ್ ಅವರ ಕುತ್ತಿಗೆಗೆ ನಾಯಿಗೆ ಹಾಕುವಂಥ ಚೈನಿಂದ ಸೊ ಕುತ್ತಿಗೆನ
ಗಟ್ಟಿಯಾಗಿ ಕಟ್ತಾನೆ. ಗಟ್ಟಿಯಾಗಿ ಕಟ್ಟಿ ಒಂದು ಗೇಟ್ಗೆ ಕುತ್ತಿಗೆನ ಕಟ್ಟಿ ಅವರನ್ನು ರೇಪ್ ಮಾಡ್ತಾನೆ. ಸೊ ಇಮ್ಯಾಜಿನ್ ಗೈಸ್, ನೆಕ್ಸ್ಟ್ ಮಾರ್ನಿಂಗ್ವರೆಗೂ, ಬೆಳಿಗ್ಗೆವರೆಗೂ ಅರುಣಾ ಶಾನ್ಭೋಗ್ ಅದೇ ಒಂದು ಪೇನಿನಲ್ಲೇ, ಅದೇ ಹಾಸ್ಪಿಟ್ಲಲ್ಲೇ ಆ ಚೈನ್ ಏನಾಗಿರುತ್ತೆ, ಕುತ್ತಿಗೆನ ಹರಿಯುವಷ್ಟು ಇವನು ಪಿಟ್ಟಾಗಿ ಬಿದ್ದಿರುವುದರಿಂದ ಸೊ ಅವರು ಅಲ್ಲೇ ಬಿದ್ದಿರ್ತಾರೆ. ಈ ದೌರ್ಜನ್ಯದ ವೇಳೆ ಈ ಕುತ್ತಿಗೆಗೆ ಬಿಗಿದಿರುವಂಥ ಚೈನಿಂದಾಗಿ ಗಟ್ಟಿಯಾಗಿ ತುಂಬ ಗಟ್ಟಿಯಾಗಿ ಈ ಚೈನನ್ನು ಬಿಗಿದ್ರಿಂದ ಮೆದುಳಿಗೆ ಆಮ್ಲಜನಕ ಸರಬರಾಜು ಆಗೋದಿಲ್ಲ. ನಿಮಗೆಲ್ಲ ಗೊತ್ತು, ಮೆದುಳಿಗೆ ಆಮ್ಲಜನಕ ಸರಬರಾಜು ಆಗೋದಿಲ್ಲ ಅಂದರೆ ಏನೆಲ್ಲ ತೊಂದರೆಗಳಾಗ್ತವೆ ಅಂತ. ಸೊ ಯಾವಾಗ ನೆಕ್ಸ್ಟ್ ದಿನ ಹಾಸ್ಪಿಟಲ್ ಒಳಗಿನ ಸ್ಟಾಫ್ ಬಂದು ನೋಡ್ತಾರೆ, ಈ ಒಂದು ಕೃತ್ಯವನ್ನು ನೋಡಿ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಇಮಿಡಿಯೇಟ್ಲಿ ಇವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲ್ ಒಳಗೆ ಕರ್ಕೊಂಡು ಹೋಗುವವರೆಗೂ ಕೂಡ ಇವರು ಚೆನ್ನಾಗೇ ಇರ್ತಾರೆ, ಆರಾಮಾಗೇ ಇರ್ತಾರೆ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಆವಾಗ ಡಾಕ್ಟರ್ ಯಾವಾಗ ಆ ಚೈನನ್ನು ತೆಗಿತಾರೋ, ಅಲ್ಲಿವರೆಗೂ ಚೈನು ಕೂಡ ತೆಗೆಯೋದಿಲ್ಲ, ಯಾವಾಗ ಅವ್ರಿಗೆ ಚೈನನ್ನು ತೆಗಿತಾರೋ ಆವಾಗ ಅವ್ರ ಬ್ರೈನ್ಗೆ ರಕ್ತ ಆಡದೇ ಇರೋದ್ರಿಂದ, ಆ ಚೈನನ್ನು ಗಟ್ಟಿಯಾಗಿ ಕಟ್ಟಿರೋದ್ರಿಂದ ಸೊ ಇವರೇನಾಗ್ಬಿಡ್ತಾರೆ ಅಂದರೆ ಏನು ಆ್ಯಕ್ಟಿವಿಟಿನೇ ಇಲ್ಲದೆ ಇರುವ ಹಾಗೆ ಒಂದು ಪರ್ಮನೆಂಟ್ ವೆಜಿಟೇಟಿವ್ ಸ್ಟೇಟ್ಗೆ ಹೋಗಿಬಿಡ್ತಾರೆ, ಅಂದರೆ ಕೋಮಾಗೆ ಹೋಗಿಬಿಡ್ತಾರೆ. ಓಕೆ, ಸೊ ಇವರು ಜೀವಂತವಾಗಿದ್ದಾರೆ, ಕಣ್ ತೆಗಿತಾರೆ, ಸ್ಮೈಲ್ ಮಾಡ್ತಾರೆ, ಊಟ ಮಾಡಿಸಿದ್ರೆ ಊಟನೂ ಮಾಡ್ತಾರೆ, ಆದರೆ ಕೈ ಕಾಲುಗಳನ್ನು ಆಡಿಸೋದಿಲ್ಲ, ಎದ್ದು ಅಡ್ಡಾಡೋದಿಲ್ಲ, ಏಳಿಕ್ಕೂ ಬರೋದಿಲ್ಲ. ಜಸ್ಟ್ ಈ ಒಂದು ಸನ್ನಿವೇಶವನ್ನು ನಾವು ಏನಂತ ಕರಿತೀವಿ, ಪರ್ಮನೆಂಟ್ ವೆಜಿಟೇಟಿವ್ ಸ್ಟೇಟ್ ಅಂತ ಕರಿತೀವಿ. 1973ರಿಂದ 2011ರವರೆಗೂ ಸುಮಾರು 38 ವರ್ಷಗಳ ಕಾಲ ಇವರು ಅದೇ ಹಾಸ್ಪಿಟಲ್ನಲ್ಲಿ ವೆಜಿಟೇಟಿವ್ ಸ್ಟೇಟ್ನಲ್ಲಿನೇ ಇವರು ಜೀವನವನ್ನು ಸಾಗಿಸ್ತಾರೆ. ಅಲ್ಲಿನ ಹಾಸ್ಪಿಟಲ್ ನಲ್ಲಿರುವಂಥ ನರ್ಸ್ಗಳು ಇವರನ್ನು ದೇವರು ಅಂತ ಪೂಜೆ ಮಾಡ್ತಾರೆ, ಇವರಿಗೆ ಊಟನ ಮಾಡಿಸ್ತಾರೆ. ಆ್ಯಂಡ್ ಇವರನ್ನು ನೋಡ್ಕೊಳ್ಳೋದ್ರಲ್ಲಿ ಅವ್ರಿಗೆ ಏನೂ ಕೂಡ ಬೇಜಾರಿಲ್ಲ. ಓಕೆ, ಸೊ ಆ ಥರ ಹಾಸ್ಪಿಟಲ್ನಲ್ಲಿ ಈ ಅರುಣಾ ಶಾನ್ಭೋಗ್ ಅವರ ಜೀವನ ನಡೀತಾ ಇರುತ್ತೆ. ಸೊ ಅವರು ಯಾವುದೇ ರೀತಿಯಾದಂಥ ಆ್ಯಕ್ಟಿವಿಟೀಸ್ ಇರೋದಿಲ್ಲ. ಪರ್ಮನೆಂಟ್ ವೆಜಿಟೇಟಿವ್ ಸ್ಟೇಟ್ ಅಂದರೆ ಏನು ನೋಡಿ, ವ್ಯಕ್ತಿ ಜೀವಂತವಾಗಿರ್ತಾರೆ, ಉಸಿರಾಟ ಇರುತ್ತೆ, ಹೃದಯ ಬಡಿತನೂ ಇರುತ್ತೆ, ಆದರೆ ಏನು ಕೆಲಸ ಮಾಡೋದಿಲ್ಲ, ಚೇತನ ಇಲ್ಲ, ಅರಿವಿಲ್ಲ, ಪ್ರತಿಕ್ರಿಯೆ ಕೂಡ ಇಲ್ಲ, ಆ್ಯಂಡ್ ಚೇತನಕ್ಕೆ ಮರಳುವ ಸಾಧ್ಯತೆಯೂ ಕೂಡ ಇಲ್ಲ. ಪರ್ಮನೆಂಟ್ ವೆಜಿಟೇಟಿವ್ ಸ್ಟೇಟ್ ಅಂದ್ರೆ ಇಂದಿಲ್ಲ ನಾಳೆ, ಕೆಲವೊಂದು ಸರ್ತಿ ಹೇಳ್ತಾರೆ ನೋಡ್ರಿ, ಇವತ್ತಿಲ್ಲ ನಾಳೆ ಕೆಲವೊಂದು ಜನ ಕೋಮಾ ಒಳಗಿದ್ದವರು ಎದ್ದು ಬರ್ತಾರೆ. 7-8 ವರ್ಷ ಕೋಮಾದೊಳಗಿದ್ದು ಎದ್ದು ಬಂದವರು ಎಷ್ಟೋ ಜನ ಇದ್ದಾರೆ. ಓಕೆ, ಪರ್ಮನೆಂಟ್ ವೆಜಿಟೇಟಿವ್ ಸ್ಟೇಟ್ಗೆ ಅರುಣಾ ಶಾನ್ಭೋಗ್ ಅವರು ಹೋಗ್ತಾರೆ. ಆ್ಯಂಡ್ ಇವರ ಒಂದು ಈ ಸ್ಥಿತಿಯನ್ನು ನೋಡಲಿಕ್ಕೆ ಆಗದೇನೆ ಅವ್ರ ಫ್ರೆಂಡ್ ಆದಂಥ ಪಿಂಕಿ ವೀರಾನಿ, ಅವರ ಹೆಸರು ಪಿಂಕಿ ವೀರಾನಿ ಅವರು, ಇವರು ಅರುಣಾ ಶಾನ್ಭೋಗ್ ಅವರ ಸ್ನೇಹಿತೆ ಆಗಿರ್ತಾರೆ ಮತ್ತು ಸಮಾಜ ಸೇವಕಿ ಕೂಡ ಆಗಿರ್ತಾರೆ. ಇವರು ಅವಾಗವಾಗ ಬಂದು ಈ ಅರುಣಾ ಶಾನ್ಭೋಗ್ ಅವ್ರನ್ನ ನೋಡ್ತಿರ್ತಾರೆ. ಇವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL ಅನ್ನು ಹಾಕ್ತಾರೆ ಅಂಡರ್ ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. 32ನೇ ವಿಧಿ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಯಾರು ಬೇಕಾದವರು ಪ್ರಕರಣಗಳನ್ನು ದಾಖಲಿಸಬಹುದು. ಸೊ ಒಂದು PIL ಹಾಕ್ತಾರೆ. ಇದರ ಮೂಲಕ ಇವರ ಬೇಡಿಕೆ ಏನಾಗಿತ್ತು ಅಂದರೆ, ಸ್ಲೋಲಿ 8 ಜನ ಬ್ರದರ್ ಸಿಸ್ಟರ್ ಏನಿರ್ತಾರೆ ಕರ್ನಾಟಕದಿಂದ ಇವ್ರನ್ನ ಬಂದು ಹೋಗಿ ನೋಡೋದನ್ನು ಮಾಡ್ತಾರೆ, ಅವರು ಕೂಡ ಬಿಡ್ತಾರೆ. ಆ್ಯಂಡ್ ಓನ್ಲಿ ಹಾಸ್ಪಿಟಲ್ ಸ್ಟಾಫ್ನವರು ಇವರನ್ನು ನೋಡ್ತಿರ್ತಾರೆ. ಸೊ ಅದಕ್ಕೆ ಇವರು ಒಂದು ಬೇಡಿಕೆನ ಇಡ್ತಾರೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನ ಫ್ರೆಂಡ್ ಇರೋದನ್ನು ನಾನು ನೋಡಲಿಕ್ಕಾಗೋದಿಲ್ಲ, ಅರುಣಾ ಶಾನ್ಭೋಗ್ ಅವರನ್ನು ಯುಥಿನೇಶಿಯಾ ಅಂದರೆ ಮರ್ಸಿ ಕಿಲ್ಲಿಂಗ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ಆ್ಯಂಡ್ ಕನ್ನಡದಲ್ಲಿ ದಯಾಮರಣದ ಮೂಲಕ ಜೀವನವನ್ನು ಅಂತ್ಯಗೊಳಿಸಲಿಕ್ಕೆ ಅಧಿಕಾರವನ್ನು ನೀಡಬೇಕು, ಜೀವನವನ್ನು ದಯಾಮರಣದ ಮೂಲಕ ಅಂತ್ಯಗೊಳಿಸಬೇಕು ಅಂತ ಇವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ತಾರೆ. ಯಾವ ಒಂದು ಸಂವಿಧಾನದ ವಿಧಿಯ ಅಡಿಯಲ್ಲಿ ಜೀವನವನ್ನು ಅಂತ್ಯಗೊಳಿಸುವ ಹಕ್ಕು ಕೊಡಲಾಗುತ್ತೆ ಅಂತ ಅಂದರೆ, ಆರ್ಟಿಕಲ್ 21ನಲ್ಲಿ ರೈಟ್ ಟು ಲೈಫ್ ಕೂಡ ಇದೆ, ಆ್ಯಂಡ್ ಅದೇ ಆರ್ಟಿಕಲ್ 21ನಲ್ಲಿ ರೈಟ್ ಟು ಡೈ ಕೂಡ, ಡಿಗ್ನಿಫೈಡ್ ಡೆತ್ ಕೂಡ ಇದೆ ಅನ್ನೋದು ಪಿಂಕಿ ವೀರಾಣಿಯವರ ಒಂದು ಪ್ರಕರಣ ಆಗಿತ್ತು. ಆದರೆ ಇದರ ಹಿಂದಿನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಏನು ಅಂದರೆ,
ಆ ಒಂದು ಪ್ರಕರಣವನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ರೈಟ್ ಟು ಡೈ ಈಸ್ ಡೆಫಿನೆಟ್ಲಿ ನಾಟ್ ಪಾರ್ಟ್ ಆಫ್ ರೈಟ್ ಟು ಲೈಫ್. ಓಕೆ, ಈ ಒಂದು ಸಾಯುವ ಅಧಿಕಾರ, ಸಾಯುವ ಹಕ್ಕು ಈ ಜೀವಿಸುವ ಹಕ್ಕಿನ ಅಡಿಯಲ್ಲಿ ಬರೋದಿಲ್ಲ ಅಂತ ಕೂಡ ಹಿಂದಿನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ. ರೈಟ್ ಟು ಡೈ ಇದರೊಳಗೆ ಬರುತ್ತೆ. ಸೊ ಇವರಿಗೆ ಯುಥಿನೇಷಿಯಾ, ದಯಾಮರಣವನ್ನು ನೀಡಬೇಕು ಅಂತ ಪಿಂಕಿ ವೀರಾಣಿಯವರು ಹೇಳ್ತಾರೆ. ಯುಥಿನೇಷಿಯಾ ಹಂಗಂದ್ರೆ ದಯಾಮರಣ ಎಂದರೆ ಏನು? ಯುಥಿನೇಷಿಯಾಗೆ ಮರ್ಸಿ ಕಿಲ್ಲಿಂಗ್ ಕೂಡ ಅಂತ ಕರೀತಾರೆ. ಹಿಂಗಂದ್ರೆ ಏನು ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಗುಣಮುಖವಾಗದ ತೀವ್ರ ನೋವಿನಲ್ಲಿರುವ ವ್ಯಕ್ತಿಯು ಜೀವನವನ್ನು ಕೊನೆಗೊಳಿಸುವ ಕ್ರಮವನ್ನು ಯುಥಿನೇಷಿಯಾ ಅಂತ ಕರೀತಾರೆ. ಯು ಆರ್ ಗೆಟಿಂಗ್ ದ ಪಾಯಿಂಟ್. ನಾನು ಇನ್ನು ಮುಂದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಬದುಕಿನೂ ಏನೂ ಮಾಡೋಕ್ಕಾಗೋದಿಲ್ಲ ಅಂದಾಗ ಈವನ್ ಡಾಕ್ಟರ್ ಡಿಸೈಡ್ ಮಾಡ್ಬೋದು, ಅವರೇ ಕೇಳ್ಬೋದು ನನಗೆ ದಯಾಮರಣವನ್ನು ಕೊಡ್ರಿ. ಭಾಳ ಸರ್ತಿ ಸರ್ಕಾರದಿಂದ ದುಡ್ಡು ಕೊಡ್ತೀವಿ ಅಂತ ಹೇಳಿರ್ತಾರೆ, ದುಡ್ಡು ಕೊಡೋದಿಲ್ಲ. ಸೊ ಆ ಟೈಮ್ ಒಳಗೆ ಕೇಳ್ತಿರ್ತಾರೆ ನೋಡ್ರಿ. ರೀಸೆಂಟ್ಲಿ ರೈತರು ಹೇಳ್ತಾ ಇದ್ರು, ಕಬ್ಬಿನ ಬೆಲೆಯನ್ನು ಹೆಚ್ಚಿಗೆ ಆದರೂ ಮಾಡಿರಿ ಅಥವಾ ದಯಾಮರಣ ಆದರೂ ಕೊಟ್ಬಿಡ್ರಿ. ಜಸ್ಟ್ ಲೈಕ್ ಈವನ್ ಅನ್ಎಂಪ್ಲಾಯ್ಡ್ ಯೂತ್ ಭಾಳ ಸರ್ತಿ ಸರ್ಕಾರಕ್ಕೆ ಹೇಳ್ತಾರೆ, ಕಾಲ್ಫಾರ್ಮ್ ಆದರೂ ಮಾಡಿರಿ ಇಲ್ಲ ದಯಾಮರಣವನ್ನಾದರೂ ಕೊಡ್ರಿ ಅಂತೇಳಿ. ಓಕೆ, ಸೊ ಅಂದರೆ ಒಬ್ಬ ವ್ಯಕ್ತಿಯನ್ನು ಸಾಯಲಿಕ್ಕೆ ಅಲೋ ಮಾಡುವಂಥ ಒಂದು ಕ್ರಿಯೆಗೆ ಹಿಂಗೆ ಕರಿತೀವಿ ಗೈಸ್, ದಯಾಮರಣ ಅಂತ ಕರಿತೀವಿ. ಇದರೊಳಗೆ 2 ಟೈಪ್ ಬರ್ತವೆ, ವೆರಿ ವೆರಿ ಇಂಪಾರ್ಟೆಂಟ್. ಯುಥಿನೇಷಿಯಾ ಒಳಗೆ 2 ಟೈಪ್ ಬರ್ತವೆ. ಒಂದನೇದು ಆಕ್ಟಿವ್ ಯುಥಿನೇಷಿಯಾ. ಹಿಂಗಂದ್ರೆ ಆಕ್ಟಿವ್ ಯುಥಿನೇಷಿಯಾ ಅಂದರೆ ನೋಡಿ, ಇದು ಭಾರತದೊಳಗೆ ಪರ್ಮಿಷನ್ ಇಲ್ಲ, ಬಟ್ ನಾನು ನಿಮಗೆ ಹೇಳ್ತೀನಿ. ರೋಗಿಯ ಜೀವನವನ್ನು ನೇರವಾಗಿ ಕೊನೆಗೊಳಿಸುವ ಕ್ರಿಯೆ, ವೆರಿ ಡೇಂಜರಸ್. ಬೇಕು ಅಂತೆ ಕೊಲೆ ಮಾಡುವಂಥ ಕ್ರಿಯೆ ಇದು. ಓಕೆ, ಸೊ ಉದಾಹರಣೆಗೆ ಒಬ್ಬ ವ್ಯಕ್ತಿಯನ್ನು ಮಾರಕ ಇಂಜೆಕ್ಷನ್ ನೀಡುವುದರ ಮೂಲಕ ಕೊಲೆ ಮಾಡುವುದು, ವಿಷ ನೀಡುವುದರ ಮೂಲಕ ಸಾಯಿಸೋದು, ಉದ್ದೇಶಪೂರ್ವಕವಾಗಿ ಸಾವಿಗೆ ಕಾರಣವಾಗುವ ಒಂದು ಕ್ರಮವನ್ನು ಆಕ್ಟಿವ್ ವಿತ್ ಯುಥಿನೇಷಿಯಾ ಅಂತ ನಾವು ಕರಿತೀವಿ. ಓಕೆ, ಸೊ ಇದರೊಳಗೆ ಕಾನೂನು ಏನು ಹೇಳುತ್ತೆ? ಆಕ್ಟಿವ್ ಯುಥಿನೇಷಿಯಾ ಭಾರತದಲ್ಲಿ ಸಂಪೂರ್ಣವಾಗಿ ಅಕ್ರಮವಾಗಿದೆ. ಇಟ್ಸ್ ಇಲ್ಲೀಗಲ್ ಗೈಸ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇನ್ನೊಬ್ಬರನ್ನ ಕೊಲೆ ಮಾಡೋ ಹಾಗೆ ಇಂಜೆಕ್ಷನ್ ಮಾಡೋದು, ಇವನ್ ಡಾಕ್ಟರ್ ಆದವರು ಕೂಡ ಬೆಂಗಳೂರಿನಲ್ಲಿ ತಾನು ಡಾಕ್ಟರ್ ಆಗಿ ತನ್ನ ವೈಫನ್ನು ಒಂದು ಇಂಜೆಕ್ಷನ್ ನೀಡೋದ್ರ ಮೂಲಕ ಕೊಲೆ ಮಾಡಿದಂಥ ರೀಸೆಂಟ್ ಪ್ರಕರಣವನ್ನು ನೀವು ನೋಡಬಹುದು. ಓಕೆ, ಸೊ ಇದನ್ನು ಮರ್ಡರ್ ಅಂತಾನೆ ಕನ್ಸಿಡರ್ ಮಾಡಿದೆ. ಇದು IPC ಅಡಿಯಲ್ಲಿ ಏನು ಹೇಳುತ್ತೆ ಮತ್ತು ಭಾರತೀಯ ನಾಗರಿಕ ಸಂಹಿತೆ ಒಳಗೆ ಏನು ಹೇಳುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಕೊಲೆ ಸೆಕ್ಷನ್ 302. ಓಕೆ, IPC ಸೆಕ್ಷನ್ ಇವು. ಆತ್ಮಹತ್ಯೆಗೆ ಸಹಾಯ ಮಾಡದಂಗೆ ಆರ್ಟಿಕಲ್ ಈ ಸೆಕ್ಷನ್ 306. ಓಕೆ, ಇದು IPC ಒಳಗೆ ಇದನ್ನು ಪ್ರಾಹಿಬಿಟ್ ಮಾಡುತ್ತೆ. ಓಕೆ, ಸೊ ಹೀಗೆ ಮಾಡೋದು ತಪ್ಪು ಅಂತ ಹೇಳುತ್ತೆ. ಆಕ್ಟಿವ್ ಯುಥಿನೇಷಿಯಾ ಸಂಪೂರ್ಣವಾಗಿ ಅಕ್ರಮ ಅಂತ ಕೂಡ ಹೇಳಲಾಯಿತು. ಹೊಸ ಅಪರಾಧ ಕಾನೂನುಗಳ ಅಡಿಯಲ್ಲಿ ಇದ್ರ ಬಗ್ಗೆ ಏನು ಹೇಳುತ್ತೆ ಆಕ್ಟಿವ್ ಯುಥಿನೇಷಿಯಾ ಬಗ್ಗೆ ಅಂದರೆ ಭಾರತೀಯ ನ್ಯಾಯ ಸಂಹಿತ BNS 2023. ಓಕೆ, ಸೊ ಇದರೊಳಗೆ ಏನು ಹೇಳುತ್ತೆ ಅಂದರೆ ಆಕ್ಟಿವ್ ಯುಥಿನೇಷಿಯಾ ಕೊಲೆ ಮತ್ತು ಹತ್ಯೆ ಮಾಡಿದಂತೆ BNS ಸೆಕ್ಷನ್ಗಳು, BNSನಲ್ಲಿ 101 ಮತ್ತು 103 ಉದ್ದೇಶಪೂರ್ವಕ ಜೀವಹರಣ ಅಂತ ಇದನ್ನು ಕನ್ಸಿಡರ್ ಮಾಡ್ತಾರೆ. ದಯೆಯಿಂದ ಮಾಡಿದರೂ ಕೂಡ ಅದು ಅಪರಾಧವೇ ಅಂತ ಇವನ್ BNS ಸೆಕ್ಷನ್ 101, 103 ಇದನ್ನು ಹೇಳುತ್ತೆ ಗೈಸ್. ವೆರಿ ವೆರಿ ಇಂಪಾರ್ಟೆಂಟ್. ಯಾರ್ಯಾರು ಲಾ ಸ್ಟೂಡೆಂಟ್ಸ್ ಇದ್ದೀರಿ ನೀವು ಕೂಡ ಇದನ್ನು ನೆನಪಿಟ್ಕೊಳ್ರಿ. ಹೊಸ ಕಾನೂನುಗಳು ಅರುಣಾ ಶಾನ್ಭೋಗ್ ತೀರ್ಪನ್ನು ಬದಲಾಯಿಸಿಲ್ಲ, ಬದಲಾಗಿ ಇದು ತಪ್ಪು ಅಂತಾನೆ ಹೇಳಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಟೈಪ್ ಬರ್ತದೆ, ಪ್ಯಾಸಿವ್ ಯುಥಿನೇಷಿಯಾ. ಪ್ಯಾಸಿವ್ ಯುಥಿನೇಷಿಯಾ ಅಂದರೆ ಏನು ನೋಡಿ, ಜೀವ ಉಳಿಸುವ ಚಿಕಿತ್ಸೆಯನ್ನು ಹಿಂತೆಗೆದುಕೊಳ್ಳುವ ಅಥವಾ ನಿಲ್ಲಿಸುವುದು, ಈ ಪ್ರಕ್ರಿಯೆಗೆ ಪ್ಯಾಸಿವ್ ಯುಥಿನೇಷಿಯಾ. ಅಲ್ಲಿ ಇಂಜೆಕ್ಷನ್ ಕೊಟ್ಟು ಸಾಯುವಂತೆ ಮಾಡೋದು. ಇಲ್ಲಿ ಯಾರೋ ಒಬ್ಬರು ಕೋಮಾದೊಳಗಿದ್ದಾರೆ, ಅದು ಸಂಬಂಧಿಕರಿಗೆ ಅಥವಾ ಅವ್ರಿಗೆ ಬೇಕಾದವ್ರಿಗೆ ಡಾಕ್ಟರ್ಗೆ ಅನ್ನಿಸ್ತಾ ಇದೆ ಇವರು ಬದುಕೋದಿಲ್ಲ, ಮೀನ್ಸ್ ಚಾನ್ಸಸ್ ಬಹಳ ಕಡಿಮೆ ಇದ್ದಾವೆ ಅಂದಾಗ, ಸೊ ಅದು ಏನು ಡ್ರಿಪ್ ಹಾಕ್ತಿರ್ತಾರೆ ಅಥವಾ ವೆಂಟಿಲೇಟರ್ ಏನು ಹಾಕಿರ್ತಾರೆ ಅದನ್ನು ತೆಗೆದು ಬಿಡೋದು, ಡಾಕ್ಟರೇ ಡಿಸೈಡ್ ಮಾಡಿ ಅದನ್ನು ತೆಗೆದು ಬಿಡೋದು. ಇದನ್ನು ಪ್ಯಾಸಿವ್ ಯುಥಿನೇಷಿಯಾ ಅಂತ ಕರೀತಾರೆ. ಓಕೆ, ವೆಂಟಿಲೇಟರ್ ತೆಗೆಯೋದು, ಸೊ ಆಕ್ಸಿಜನ್ ಹಾಕಿರ್ತಲ್ವ ಅದನ್ನು ತೆಗೆಯೋದು, ಕೃತಕ ಆಹಾರ ಔಷಧವನ್ನು ನೀಡೋದು, ಲೇತಲ್ ಇಂಜೆಕ್ಷನ್ ಕೊಡೋದು, ಅವ್ರನ್ನ ಸಾಯೋ ಹಾಗೆ ಮಾಡೋದು,
ಮತ್ತು ಜೀವ ಉಳಿಸುವ ಕ್ರಮ ಮುಂದುವರಿಸದೆ ಬಿಡುವುದು. ಅದನ್ನು ಬಿಟ್ಟು ಬೇರೆ ಯಾವುದೇ ಒಂದು ಕ್ರಮನ ನೀವು ಕೆಲಸ ಮಾಡ್ತಿದ್ದೀರಿ ಜೀವ ಉಳಿಸ್ಲಿಕ್ಕೆ, ಅದನ್ನು ನಿಂದಿರಿಸ್ಬಿಡೋದು. ಓಕೆ, ಸೊ ಉದ್ದೇಶ ಏನಿದ್ರದು? ನೇರ ಸಾವಿಗೆ ಕಾರಣವಾಗದೆ ಸ್ವಾಭಾವಿಕ ಮರಣಕ್ಕೆ ಅವಕಾಶವನ್ನು ನೀಡೋದು. ಹೌದು, ಪ್ಯಾಸಿವ್ ಯುಥೆನೇಸಿಯಾ ಅಂದ್ರೆ ಏನು? ನೇರವಾಗಿ ನಾವು ಕೊಲೆ ಮಾಡ್ತಾ ಇಲ್ಲ, ಆದರೆ ಯಾರೋ ಅಂಥ ಪರಿಸ್ಥಿತಿ ಒಳಗಿದ್ದಾರೆ, ಅವ್ರ ಬದುಕಿನೂ ಏನೂ ಆಗೋದಿಲ್ಲ ಅಂತ ಅಂದಾಗ ಸೊ ಅವರನ್ನು ಸಾಯಲಿಕ್ಕೆ ಸಹಾಯ ಮಾಡುವಂಥ ಒಂದು ಕ್ರಿಯೆ. ಹೊಸ ಅಪರಾಧ ಕಾನೂನುಗಳಲ್ಲಿ ಈ ತೀರ್ಪಿನ ಮೇಲೆ ಏನು ಹೇಳ್ತವೆ ಅಂದರೆ, ಭಾರತೀಯ ನ್ಯಾಯ ಸಂಹಿತೆ BNS 2023 ಯುಥಿನೇಷಿಯಾ ಎಂಬ ಪದವನ್ನು ಕರೆಕ್ಟಾಗಿ ಬಳಸಿಲ್ಲ, ಅಂದರೆ ಯುಥಿನೇಷಿಯಾ ಬಗ್ಗೆ ಕೊಟ್ಟಿಲ್ಲ. ಇದು ನಮ್ಮ ದೇಶದೊಳಗೆ ಕಾನ್ಸೆಪ್ಟೇ ಇಲ್ಲ ಗೈಸ್. ಇದು ನಾರ್ವೆ, ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಕೆನಡಾ ಈ ದೇಶಗಳಲ್ಲಿ ಚಾಲ್ತಿಯಲ್ಲಿರೋದನ್ನು ನಾವು ಕಾಣ್ತೀವಿ. ಆಕ್ಟಿವ್ ಯುಥಿನೇಷಿಯಾಗೆ ಅಪರಾಧ ವಿಧಿಗಳು ಅನ್ವಯಿಸ್ತವೆ, ಅಂದರೆ ಆಕ್ಟಿವ್ ಯುಥಿನೇಷಿಯಾ ಹೊಸ ಕಾನೂನುಗಳಲ್ಲಿ ಅಲೌ ಮಾಡಿಲ್ಲ. ಓಕೆ, ಸೊ ಕೊಟ್ಟಿಲ್ಲ. ಪ್ಯಾಸಿವ್ ಯುಥಿನೇಷಿಯಾವನ್ನು ಅಪರಾಧ ಎಂದು ಹೇಳಿಲ್ಲ. ಓಕೆ, ಅಂದರೆ ಪ್ಯಾಸಿವ್ ಯುಥಿನೇಷಿಯಾಗೆ ಭಾರತದೊಳಗೆ ಅಲೌ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ಪ್ಯಾಸಿವ್ ಯುಥಿನೇಷಿಯಾನ ಕೊಡ್ಬೋದು? ಡಾಕ್ಟರ್ ಹೇಳಿಕೆ ಮತ್ತು ಡಾಕ್ಟರ್ ರಿಪೋರ್ಟ್ಗಳ ಮೂಲಕ ಒಂದು ಕಮಿಟಿನ ಅಪಾಯಿಂಟ್ ಮಾಡಬೇಕು. ಆ ಕಮಿಟಿ ಕೊಟ್ಟಿದ್ದ ರೆಕಮೆಂಡೇಶನ್ ಮೇಲೆ, ಕೋರ್ಟ್ ಹೇಳಿದ ಮೇಲೆ ಅವರಿಗೆ ವೆಂಟಿಲೇಟರ್ನ ತೆಗೆಯೋದಾಗಿರ್ಬೋದು ಅಥವಾ ಅವ್ರು ಸಾಯಲಿಕ್ಕೆ ಸಹಾಯ ಮಾಡೋದಾಗಿರ್ಬೋದು. ಇನ್ ಕೇಸ್ ಗೈಸ್, ಪ್ಲೀಸ್ ರಿಮೆಂಬರ್ ದಿಸ್, ಇನ್ ಕೇಸ್ ಆಕ್ಟಿವ್ ಯುಥಿನೇಷಿಯಾ ಅಂದರೆ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡುವ ಹಾಗೆ, ಸಾಯುವ ಹಾಗೆ ಸಾಯಿಸುವಂಥ ಒಂದು ಅಧಿಕಾರವನ್ನು ಆಕ್ಟಿವ್ ಯುಥಿನೇಷಿಯಾವನ್ನು ಏನಾದರೂ ಲೀಗಲೈಸ್ ಭಾರತದೊಳಗೆ ಮಾಡಿದರೆ, ಐ ಆಮ್ ಶೋರ್ ಬಹಳಷ್ಟು ಜನ ತಮ್ಮ ಏಜ್ ಓಲ್ಡ್ ಪೇರೆಂಟ್ಸ್ನನ್ನೇ ಕೊಲ್ಲುವಂಥ ಒಂದು ಜನರು ಕೂಡ ಇದ್ದಾರೆ. ಆ್ಯಂಡ್ ಐ ಡೋಂಟ್ ನೋ, ಲೈಕ್ ಕಿಲ್ಲಿಂಗ್ ಸಂಬಡಿ, ಈವನ್ ಜೋರಾಗಿ ಮಾತಾಡೋದು, ಇನ್ನೊಬ್ಬರಿಗೆ ಬೈಯೋದು ಕೂಡ ಎಂಥ ದೊಡ್ಡ ವೇಸ್ಟ್ ಆಫ್ ಟೈಮ್ ಅಂತ ಒಂದು ತಿಳಿದುಕೊಳ್ಳುವಂಥ ಒಂದು ನಾಡಿನಲ್ಲಿ ನಾವಿದ್ದೀವಿ. ಅಹಿಂಸೆಯನ್ನು ಪರಮೋ ಧರ್ಮ ಅಂತ ತಿಳಿದುಕೊಂಡಂಥ ನಾಡಿನಲ್ಲಿ, ದೇಶದಲ್ಲಿ ನಾವು ಹುಟ್ಟಿದ್ದೀವಿ. ಆದರೆ ಇವತ್ತು ಯಾವ ಕಾರಣಕ್ಕೋ ತಾವೇ ತಮ್ಮನ್ನೇ ಹುಟ್ಟಿಸಿದಂಥ ತಂದೆ ತಾಯಿನೇ ಕೊಲೆ ಮಾಡುವಂಥ ಒಂದು ಜನ ಕೂಡ ಇದೇ ದೇಶದೊಳಗಿದ್ದಾರೆ ಗೈಸ್. ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ಪಾರ್ಟ್ನರ್, ಬ್ರದರ್, ಸಿಸ್ಟರ್, ಓಕೆ, ಡೆಫಿನೆಟ್ಲಿ ಇಲ್ಲಿ ಹುಟ್ಟಿ ಬಂದಿದ್ದು ಹೊಡೆದಾಡಿ ಸಾಯಲಿಕ್ಕೆ ಅಲ್ಲ. ಆಕ್ಟಿವ್ ಯುಥಿನೇಷಿಯಾ ಏನಾದರೂ ಪರ್ಮಿಷನ್ ಕೊಟ್ಟರೆ ಐ ಆಮ್ ಶೋರ್ ಭಾಳ ಜನ ಏಜ್ ಓಲ್ಡ್ ಪೇರೆಂಟ್ಸ್ನ ಕೊಲ್ಲುವ ಅಂತ ಒಂದು ನೀಚರಿದ್ದಾರೆ. ಬಿಕಾಸ್ ಇವತ್ತು ಹಾಸ್ಪಿಟಲ್ಗಳ ಮುಂದೆ ಅವರಿಗೆ ಇರುವಂಥ ಆಸ್ತಿ ಸಂಬಂಧ ಹೊಡೆದಾಡುವಂಥ ಎಷ್ಟೋ ವಿಡಿಯೋಗಳು, ಕುಟುಂಬ ಸಮೇತವಾಗಿ ಹೊಡೆದಾಡುವಂಥ ಎಷ್ಟೋ ವಿಡಿಯೋಗಳು ಇವತ್ತು ಹೊರಗೆ ಬರ್ತಿದ್ದಾವೆ. ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಗೈಸ್. ದ್ಯಾಟ್ಸ್ ವೈ ನನಗನ್ಸುತ್ತೆ ತಂದೆ ತಾಯಿಯಾದವರು ಮಕ್ಕಳಿಗೆ ಕಲಿಸಲೇಬೇಕಾದಂಥ ಒಂದು ಗುಣ ಏನು ಅಂದರೆ, ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ತಾವೇ ದುಡ್ಡು ತಿನ್ನಬೇಕು ಅಂತ. ಇಂಡಿಯಾದೊಳಗಿರುವಂಥ ಮಕ್ಕಳಿಗಾಗಿ ಆಸ್ತಿ ಮಾಡಿಡುವಂಥ ಕಾನ್ಸೆಪ್ಟ್ ಇದೆ ಅಲ್ವಾ, ಇವತ್ತು ಅದಕ್ಕೇ ಆ ಮಕ್ಕಳೇ ಆ ತಂದೆ ತಾಯಿನ ಕೊಲೆ ಮಾಡುವಂಥ ಒಂದು ಪ್ರಕರಣಕ್ಕೆ ಹೋಗ್ತಿದ್ದಾರೆ. ದ್ಯಾಟ್ಸ್ ವೈ ಆಕ್ಟಿವ್ ಯುಥಿನೇಷಿಯಾನ ಪರ್ಮಿಷನ್ ಕೊಡೋದೇನೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಗೈಸ್. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNS 2023 ಜೀವ, ಆರೋಗ್ಯ, ವೈದ್ಯಕೀಯ ನಿರ್ಧಾರಗಳಲ್ಲಿ ನ್ಯಾಯಾಂಗ ಮೇಲ್ವಿಚಾರಣೆಯನ್ನು ಒತ್ತಿ ಹೇಳ್ತದೆ. ಆಮೇಲೆ ವೈದ್ಯರು ಸ್ವ ಇಚ್ಛೆಯಿಂದ, ಓಕೆ, ವೈದ್ಯರಿಗೆ ಅನಿಸಿದಾಗ ಅವರು ಲೇತಾಲ್ ಇಂಜೆಕ್ಷನ್ ಕೊಡಲಿಕ್ಕೆ ಅಥವಾ ವೆಂಟಿಲೇಟರ್ ತೆಗಿಲಿಕ್ಕೆ ಪ್ಯಾಸಿವ್ ಯುಥಿನೇಷಿಯಾಗೆ ಅಲೋ ಮಾಡಲಾಗಿದೆ. ಆದರೆ ಇಲ್ಲಿ ಕೆಲವೊಂದು ಜನ ವೈದ್ಯರು ಏನು ಹೇಳ್ತಾರೆ ಅಂದರೆ, ವೈದ್ಯರು ನೈತಿಕ ಒಂದು ನಿಯಮಗಳನ್ನು ಓದ್ತಾರೆ, ಅವರು ಡಾಕ್ಟರ್ ಅಂದರೆ MBBS MD ಎಲ್ಲ ಮಾಡಬೇಕಾದ್ರೆ, ಆದರೆ ಅದರೊಳಗೆ ಬಹುತೇಕರು ಅದನ್ನು ಫಾಲೋ ಮಾಡೋದರಲ್ಲಿ ಹಿಂದೆ ಬೀಳ್ತಾರೆ. ದಟ್ಸ್ ವೈ ಡಾಕ್ಟರ್ ಆಗಿ ಸಮಾಜಕ್ಕೆ ಉಪಯೋಗ ಆಗುವಂಥವ್ರು ಸೂಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು, ಇನ್ನೊಬ್ಬರನ್ನ ಕೊಲೆ ಮಾಡೋದಾಗಿರ್ಬೋದು. ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಗೈಸ್. ಆ್ಯಂಡ್ ಜೀವನದ ಮಹತ್ವವನ್ನೇ ತಿಳಿದೇ ಇರುವಂಥವ್ರು ಯಾವ ಕೋರ್ಸ್ ಮಾಡಿದ್ರೇನು, ಎಂಥ ಹುದ್ದೆ ಒಳಗೆ ಇದ್ರೇನು, ಓಕೆ, ಸೊ ದಟ್ ಈಸ್ ಆಲ್ ವೇಸ್ಟ್. ಓಕೆ, ಈ ಸಮಾಜದೊಳಗೆ ಬಂದಾಗ ಯು ಆರ್ ಹಿಯರ್ ಟು ಡೂ ಸಮಥಿಂಗ್. ಓಕೆ, ಇನ್ನೊಬ್ಬರಿಗೆ ಉಪಯೋಗ ಆಗುವಂಥದ್ದು ಏನಾದರೂ ಮಾಡಿ ಹೋಗಲಿಕ್ಕೆ ಇದ್ರೆ ಹೊರತು ನಮ್ಮ ಜೀವನ ನಾವೇ ಹೊಡ್ಕೊಳ್ಳಿಕ್ಕಲ್ಲ, ಅಥವಾ ಇನ್ನೊಬ್ಬರನ್ನ ಕೊಲೆ ಮಾಡಲಿಕ್ಕೂ ಕೂಡ ಹೊಡೆದಾಡಿಕೊಂಡು ಸಾಯಲಿಕ್ಕೆ ಅಥವಾ ಸಾಯಿಸಲಿಕ್ಕೆ ಡೆಫಿನೆಟ್ಲಿ ನಾವು ಹುಟ್ಟಿಲ್ಲ. ಆ್ಯಂಡ್ ಆಲ್ವೇಸ್ ಕೀಪ್ ದಿಸ್ ಇನ್ ಮೈಂಡ್. ಅಂದರೆ ಅರುಣಾ ಶಾನ್ಭೋಗ್ ಮಾರ್ಗಸೂಚಿಗಳು ಇನ್ನೂ ಕೂಡ ಜೀವಂತ ಕಾನೂನಾಗಿ ಉಳಿದಿದ್ದಾವೆ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಹಲವಾರು ಮಾರ್ಗಸೂಚಿಗಳನ್ನು ಕೂಡ ಈ ಒಂದು ಪ್ರಕರಣದೊಳಗೆ ನೀಡಿದೆ ಗೈಸ್. ಸೊ ನೆಕ್ಸ್ಟ್
ಈ ಸುಪ್ರೀಂ ಕೋರ್ಟ್ ಮುಂದೆ ಪ್ರಮುಖ ಪ್ರಶ್ನೆಗಳು ಏನಿದೆ ಅಂದರೆ ಭಾರತದಲ್ಲಿ ಯುಥಿನೇಷಿಯಾ ಅನುಮತಿಸಲ್ಪಟ್ಟಿದೆಯೇ ಅನ್ನುವಂಥದ್ದಿತ್ತು. ಇಲ್ಲ, ಆಕ್ಟಿವ್ ಯುಥಿನೇಷಿಯಾ ಇಲ್ಲ, ಪ್ಯಾಸಿವ್ ಯುಥಿನೇಷಿಯಾ ಇದೆ. ಆಕ್ಟಿವ್ ಮತ್ತು ಪ್ಯಾಸಿವ್ ಯುಥಿನೇಷಿಯಾದ ನಡುವಿನ ಸಂಬಂಧ ಅಥವಾ ಡಿಫರೆನ್ಸ್ ಏನು ಅನ್ನೋದನ್ನು ನಿಮ್ಗೆ ಹೇಳಿದ್ದೀನಿ. ಅರುಣಾ ಶಾನ್ಭೋಗ್ ಪ್ರಕರಣದಲ್ಲಿ ಯುಥಿನೇಷಿಯಾ ಅನುಮತಿಸಲಾಗಿದೆ ಅಂತ ಕೇಳಿದರೆ ಎಸ್, ಓನ್ಲಿ ಪ್ಯಾಸಿವ್ ಯುಥಿನೇಷಿಯಾ. ಬಟ್ ಅರುಣಾ ಶಾನ್ಭೋಗ್ ಪ್ರಕರಣದಲ್ಲಿ ಆಗಿದ್ದೇನು ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗ ಈ ಪಿಂಕಿ ವಿರಾನಿ ಅವರು ಕೇಸ್ನ ಹಾಕಿದ್ರು, ಸೊ ಒಂದು ಪಾರ್ಟಿ ಆ್ಯಂಡ್ ಅಪೋಸಿಷನ್ ಪಾರ್ಟಿ ಯಾರಿದ್ದು ಅಂದರೆ ಹಾಸ್ಪಿಟಲ್ನ ಸ್ಟಾಫ್ ಮತ್ತು ನರ್ಸ್. ಸೊ ಹಾಸ್ಪಿಟಲ್ನಲ್ಲಿ ಅವ್ರು ಹೇಳಿದ್ದೇನೆಂದರೆ ನಮಗೆ ಅರುಣಾ ಶಾನ್ಭೋಗ್ ಅವ್ರನ್ನ ನೋಡ್ಕೊಳ್ಳಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅವರು ಯಾವ ಸ್ಥಿತಿ ಒಳಗಿದ್ದಾರೆ ಅದೇ ಸ್ಥಿತಿ ಒಳಗಿದ್ರೂ ಕೂಡ ನಮಗೇನೂ ತೊಂದರೆ ಇಲ್ಲ. ಸೊ ನಾವು ನೋಡ್ಕೋತಿದ್ದೀವಿ, ನಾವು ಆಹಾರವನ್ನು ಕೊಡ್ತೀವಿ, ನಾವು ಅವರನ್ನು ಟೇಕ್ ಕೇರ್ ಮಾಡ್ತೀವಿ. ವಾಟ್ ಈಸ್ ದ ಪ್ರಾಬ್ಲಮ್ ವಿತ್ ಪಿಂಕಿ ಪ್ರಾಮಾಣಿಕ್ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ಗೈಸ್. ಜೀವಿಸುವ ಹಕ್ಕು ಆರ್ಟಿಕಲ್ 21 ಒಳಗೆ ಗೌರವಿತ ಮರಣವೂ ಕೂಡ ಸೇರಿದೆಯಾ ಅನ್ನುವಂಥ ಈ ಎಲ್ಲ ಪ್ರಶ್ನೆಗಳಿಗೆ ಸುಪ್ರೀಂ ಕೋರ್ಟ್ ಉತ್ತರವನ್ನು ನೀಡಬೇಕಾಗಿರುತ್ತೆ. ಆ್ಯಂಡ್ ಅವತ್ತು ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ನ್ಯಾಯಪೀಠದಲ್ಲಿ ಇರುವಂಥ ಜಡ್ಜಸ್ಗಳು ಏನು ಅಂದರೆ ಯಾರ್ಯಾರು ಅಂದರೆ ಮಾರ್ಕಂಡೇಯ ಕಟ್ಜು. ಆ ಸಮಯದೊಳಗೆ ಮಾರ್ಕಂಡೇಯ ಕಟ್ಜು ಬಿಕಮ್ ಸೋ ಫೇಮಸ್ ಆ್ಯಂಡ್ ಗ್ಯಾನ್ ಸುಧಾ ಮಿಶ್ರಾ. ಸೊ ಇವರ ಎರಡು ಜನರ ಬೆಂಚ್ ಇರುತ್ತೆ. ಆ್ಯಕ್ಟಿವ್ ಯುಥಿನೇಷಿಯಾ ಬಗ್ಗೆ ತೀರ್ಪಿನಲ್ಲಿ ಹೇಳಿದ್ದು ಏನು ಅಂದರೆ ಆ್ಯಕ್ಟಿವ್ ಯುಥಿನೇಷಿಯಾ ಸಂಪೂರ್ಣವಾಗಿ ನಿರಾಕರಿಸಲಾಗಿದೆ. ಇಂಡಿಯಾದೊಳಗೆ ಇದನ್ನು ಪರ್ಮಿಷನ್ ಕೊಟ್ಟಿಲ್ಲ. ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಆ್ಯಕ್ಟಿವ್ ಯುಥಿನೇಷಿಯಾ ಇಸ್ ಇಲ್ಲೀಗಲ್ ಆ್ಯಂಡ್ ಅನ್ಕಾನ್ಸ್ಟಿಟ್ಯೂಷನಲ್ ಇನ್ ಇಂಡಿಯಾ ಆ್ಯಸ್ ವೆಲ್. ಪ್ಯಾಸಿವ್ ಯುಥಿನೇಷಿಯಾ ಬಗ್ಗೆ ತೀರ್ಪು ಹೇಳುತ್ತೆ. ಪ್ಯಾಸಿವ್ ಯುಥಿನೇಷಿಯಾ ಷರತ್ತುಬದ್ಧ ಅನುಮತಿಯ ಮೂಲಕ, ಫಾರ್ ಎಕ್ಸಾಂಪಲ್ ಅರುಣಾ ಶಾನ್ಭೋಗ್ ಅವರ ಒಂದು ವೆಜಿಟೇಟಿವ್ ಸ್ಟೇಟನ್ನು ನೋಡಲಿಕ್ಕೆ ಮತ್ತು ವರದಿಯನ್ನು ಕೊಡಲಿಕ್ಕೆ 3 ಜನ ಡಾಕ್ಟರ್ಸ್ನ ಒಂದು ಸಮಿತಿಯನ್ನು ಅಪಾಯಿಂಟ್ ಮಾಡ್ತಾರೆ. ಆ್ಯಂಡ್ ವಾದ ವಿವಾದಗಳನ್ನು ಕೇಳಿದ ಮೇಲೆ ಸೊ ಆ ಸಮಿತಿ ಕೂಡ ಹೇಳುತ್ತೆ ನೋ, ಹಾಸ್ಪಿಟಲ್ ಸ್ಟಾಫ್ನವ್ರು ನೋಡ್ಕೋತಾರೆ. ಇಫ್ ದೇ ಆರ್ ನಾಟ್ ವಿಲ್ಲಿಂಗ್ ಟು ಸೆಂಡ್ ಹರ್, ಅವರನ್ನು ಸಾಯುವ ಥರ ಮಾಡಲಿಕ್ಕೆ ಅವರು ಒಪ್ಕೊಳ್ತಾ ಇಲ್ಲ ಅಂದರೆ ವಾಟ್ ಈಸ್ ದ ಪ್ರಾಬ್ಲಮ್ ವಿತ್ ಪಿಂಕಿ ವಿರಾನಿ? ಓಕೆ, ಅವ್ರಿಗೇನು ಸಮಸ್ಯೆ ಏನು ಅಂತ ಹೇಳಿ ಸೊ ಅವರಿಗೆ ಯುಥಿನೇಷಿಯಾ ಅಥವಾ ಮರ್ಸಿ ಕಿಲ್ಲಿಂಗ್ ಅಥವಾ ದಯಾಮರಣವನ್ನು ನಿರಾಕರಿಸಲಾಗುತ್ತೆ. ನಂತರ ಇವರು 2015ರಲ್ಲಿ ನಿಮೋನಿಯಾ ಆಗಿ ವೆಜಿಟೇಟಿವ್ ಸ್ಟೇಟ್ನಲ್ಲಿನೇ ಮರಣ ಹೊಂದಿದ್ದಾರೆ. ಅಲ್ಲಿವರೆಗೂ ಇವರಿಗೆ ಬದುಕಲಿಕ್ಕೆ ಅವಕಾಶ ಸಿಗುತ್ತೆ. ಗೈಸ್, ಯು ಗಾಟ್ ಇಟ್. 2015ರವರೆಗೂ ಇವರು ಜೀವಂತವಾಗಿದ್ದರು. ಸೊ ಆ್ಯಂಡ್ ಇದೊಂದು ಕಟ್ಟುನಿಟ್ಟಿನ ಪ್ರಕ್ರಿಯೆ ಕೂಡ ಅಂತ ಹೇಳಿದರು. ಪ್ಯಾಸಿವ್ ಯುಥಿನೇಷಿಯಾ ಕೊಡೋದು ಸುಪ್ರೀಂ ಕೋರ್ಟ್ ಅಲವೇನೋ ಮಾಡ್ತು, ಆದರೆ ಪ್ಯಾಸಿವ್ ಯುಥಿನೇಷಿಯಾ ಕೊಡೋಕ್ಕಿಂತ ಮುಂಚೆ ರೋಗಿಯ ಕುಟುಂಬದ ಒಪ್ಪಿಗೆ ಅಗತ್ಯ ಇದೆ. ಆಸ್ಪತ್ರೆ ವೈದ್ಯರಿಗೆ 3 ಜನ ವೈದ್ಯರಿರುವಂಥ ಸಮಿತಿಯನ್ನು ಅಪಾಯಿಂಟ್ ಮಾಡಬೇಕು. ಆ್ಯಂಡ್ ರಾಜ್ಯ ವೈದ್ಯಕೀಯ ಮಂಡಳಿ ಇದನ್ನು ಪರಿಶೀಲನೆ ಮಾಡಬೇಕು, ಕೇಳ್ತಾ ಇರುವಂಥ ಪರ್ಮಿಷನ್ ಸರಿಯಾಗಿದೆ ಇಲ್ಲೋ ಅಂತ. ನೆಕ್ಸ್ಟ್ ಹೈಕೋರ್ಟ್ನ ಅನುಮತಿ ಕೂಡ ಅಗತ್ಯ ಇದೆ ಅಂತ ಹೇಳಿದರು. ಅವಾಗ ಮಾತ್ರ ನೀವು ಪ್ಯಾಸಿವ್ ಯುಥಿನೇಷಿಯಾನ ಕೊಡಬಹುದು ಅಂತ ಹೇಳಿದರು. ಈ ಎಲ್ಲ ಹಂತದ ನಂತರ ಪ್ಯಾಸಿವ್ ಯುಥಿನೇಷಿಯಾವನ್ನು ಅನುಮತಿಸಬಹುದು. ಸೊ ಆವಾಗ ಅವರು ಒಂದು ಡಿಗ್ನಿಫೈಡ್ ಆಗಿ ಸಾಯಲಿಕ್ಕೆ ಅನುಮತಿಯನ್ನು ನೀಡಬಹುದು ಅಂತ ಹೇಳಿದರು. ಅರುಣಾ ಶಾನ್ಭೋಗ್ ಪ್ರಕರಣದಲ್ಲಿ ಅಂತಿಮವಾಗಿ ಕೋರ್ಟ್ ಅರುಣಾ ಶಾನ್ಭೋಗ್ ಅವರಿಗೆ ಯುಥಿನೇಷಿಯಾ ಅನುಮತಿಸಲಿಲ್ಲ. ಕಾರಣ ಏನು ಅಂದರೆ KEM ಹಾಸ್ಪಿಟಲ್ ಸಿಬ್ಬಂದಿಯೇ ಅವರ ಕಾನೂನು ಪಾಲಕರಂತೆ ಇದ್ದರು ಮತ್ತು ಚಿಕಿತ್ಸೆ ಮುಂದುವರಿಸಲಿಕ್ಕೆ ಅವರು ಬಯಸಿದರು. ಆ್ಯಂಡ್ ಅರುಣಾ ಶಾನ್ಭೋಗ್ ನೋವಿನಲ್ಲಿ ಇಲ್ಲ, ಅವರು ಆರಾಮಾಗೇ ಇದ್ದಾರೆ, ಆದರೆ ಆ ವೆಜಿಟೇಟಿವ್ ಸ್ಟೇಟ್ ಒಳಗಿದ್ದಾರೆ ಅಂತ ಹೇಳಿದ್ದಕ್ಕೆ ಪ್ಯಾಸಿವ್ ಯುಥಿನೇಷಿಯಾನ ಇಲ್ಲಿ ನಿರಾಕರಿಸಲಾಯಿತು. ಆದರೆ ಆರ್ಟಿಕಲ್ 21 ಮತ್ತು ಈ ಪ್ರಕರಣವನ್ನು ಕುರಿತಾಗ ಆರ್ಟಿಕಲ್ 21 ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಕುರಿತಾಗಿ ಡೆಫಿನೆಟ್ಲಿ ಸುಪ್ರೀಂ ಕೋರ್ಟ್ ಹೇಳಿತು, ಜೀವಿಸುವ ಹಕ್ಕು ಅಂದರೆ ಬಲವಂತವಾಗಿ ಜೀವ ಉಳಿಸುವ ಹಕ್ಕಲ್ಲ, ಅಂದರೆ ಮರಣದ ಹಕ್ಕು ಕೂಡ ಇದರೊಳಗೆ ಇದೆ. ಓಕೆ, ಡಿಗ್ನಿಫೈಡ್ ರೈಟ್ ಟು ಡೈ ಕೂಡ ಇದರೊಳಗೆ ಬರುತ್ತೆ. ಓಕೆ, ಸೊ ಮರಣದ ಹಕ್ಕು ಸಂಪೂರ್ಣ ಸ್ವತಂತ್ರದ ಹಕ್ಕಲ್ಲ, ಅಂದರೆ ಆ್ಯಕ್ಟಿವ್ ಯುಥಿನೇಷಿಯಾ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಪ್ಯಾಸಿವ್ ಯುಥಿನೇಷಿಯಾನ ಕೊಡಬಹುದು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತು ಗೈಸ್. ಇದರ ಸಿಗ್ನಿಫಿಕೆನ್ಸ್ ಏನು? ಅಲ್ಲಿವರೆಗೂ ಆ್ಯಕ್ಟಿವ್ ಯುಥಿನೇಷಿಯಾ ಪ್ಯಾಸಿವ್ ಯುಥಿನೇಷಿಯಾ ಅಂದರೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಯಿತು, ವೈದ್ಯಕೀಯ ಮತ್ತು ನೈತಿಕ ಮತ್ತು ಮಾನವನ ಗೌರವಯುತ ಸಾವಿನ ಬಗ್ಗೆ ಇಲ್ಲಿ ಚರ್ಚೆ ಆಯಿತು. ದಟ್ಸ್ ವೈ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ನೀವು ಏನಾಗಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ,
ನೀವು ಆ ಒಂದು ವೃತ್ತಿಯ ನೈತಿಕತೆಯನ್ನು ಫಾಲೋ ಮಾಡ್ತಿದ್ದೀರಾ, ಮಾನವ ಗೌರವವನ್ನು ಫಾಲೋ ಮಾಡ್ತಿದ್ದೀರಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಕಾಮನ್ ಕಾಸ್ ಕೇಸ್ 2018ರಿಗೆ ಒಂದು ದಾರಿ ಕೂಡ ಸಿಕ್ತು. ಕಾಮನ್ ಕಾಸ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ರೈಟ್ ಟು ಡೈ ಇದೆ ಅಲ್ವಾ, ಇಟ್ ಈಸ್ ನಾಟ್ ಕಮ್ಸ್ ಅಂಡರ್ ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆದರೆ ಅರುಣಾ ಶಾನ್ಭೋಗ್ ಪ್ರಕರಣದಲ್ಲಿ ಎಸ್, ರೈಟ್ ಟು ಡೈ ಆಲ್ಸೋ ಕಮ್ಸ್ ಅಂಡರ್ ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ರೈಟ್ ಟು ಲೈಫ್ ಒಳಗೇನೆ ಬರುತ್ತೆ ಅನ್ನೋದನ್ನು ಹೇಳಿದ್ದನ್ನು ಕಾಣ್ತೀವಿ. ನೆಕ್ಸ್ಟ್ ನಾನು ಕಾಮನ್ ಕಾಸ್ ಕೇಸನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದ್ರ ಪ್ರಕರಣ ಏನಾಗಿತ್ತು ಅನ್ನೋದನ್ನು ವಿಸ್ತಾರವಾಗಿ ಹೇಳ್ತೀನಿ ಗೈಸ್. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಏನೇನು ಇಂಪಾರ್ಟೆಂಟ್, ಪರ್ಮನೆಂಟ್ ವೆಜಿಟೇಟಿವ್ ಸ್ಟೇಟ್ ಅಂದರೆ ಏನು? Those who are studying in Kannada medium, please guys try to read English books as well. ಓಕೆ, ಇವುಗಳ ಮೀನಿಂಗನ್ನು ನೀವು ತೆಗೆದುಕೊಳ್ಳಿಕ್ಕೆ ಟ್ರೈ ಮಾಡಿ. ಆಕ್ಟಿವ್ ವರ್ಸಸ್ ಪ್ಯಾಸಿವ್ ಯುಥಿನೇಷಿಯಾ ಅಂದರೆ ಏನು? ಆರ್ಟಿಕಲ್ 21 PIL ಮೂಲಕ ಯುಥಿನೇಷಿಯಾ ವಿಚಾರವನ್ನು ಮಾಡಿದ್ದಾಗಿರ್ಬೋದು. ಫೈನಲಿ ಅರುಣಾ ಶಾನ್ಭೋಗ್ ಕೇಸ್ನಲ್ಲಿ 2011ರಲ್ಲಿ ಅರುಣಾ ಶಾನ್ಭೋಗ್ ಅವರಿಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದು 2015ರವರೆಗೂ ಅವರು ಬದುಕಿದ್ರು. ನಂತರ ನಿಮೋನಿಯಾಗಿ ಅವರ ಡೆತ್ ಆಗುತ್ತೆ ಗೈಸ್. ಬಟ್ ರೈಟ್ ಟು ಲೈಫ್ ಒಳಗೇನೆ ರೈಟ್ ಟು ಡಿಗ್ನಿಫೈ ಡೆತ್ ಕೂಡ ಬರುತ್ತೆ ಅನ್ನೋದು ಈ ಕೇಸ್ನಲ್ಲಿ ಬಂದಂಥ ಇಂಪಾರ್ಟೆಂಟ್ ಆದಂಥ ಒಂದು ಜಡ್ಜ್ಮೆಂಟ್ ಆಗಿದೆ ಗೈಸ್. ನೆಕ್ಸ್ಟ್ ಇದರ ಕುರಿತಾದಂಥ ಒಂದು MCQಸ್ನ ನಾವು ನೋಡೋದಾದರೆ, ಅರುಣಾ ಶಾನ್ಭೋಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಯಾವ ವಿಧದ ಯುಥಿನೇಷಿಯಾವನ್ನು ಷರತ್ತುಬದ್ಧವಾಗಿ, ವೆರಿ ಇಂಪಾರ್ಟೆಂಟ್, ಷರತ್ತುಬದ್ಧವಾಗಿ ಅನುಮತಿಸಿತು ಅಂತ ಇದೆ. ಸಕ್ರಿಯ ಯುಥಿನೇಷಿಯಾ, ಬಲವಂತದ ಯುಥಿನೇಷಿಯಾ, ಪ್ಯಾಸಿವ್ ಯುಥಿನೇಷಿಯಾ, ಸಕ್ರಿಯ ಯುಥಿನೇಷಿಯಾ, ಆಕ್ಟಿವ್ ಯುಥಿನೇಷಿಯಾ, ನೋ ವೆರಿ ಡೇಂಜರಸ್. ಪ್ಯಾಸಿವ್ ಯುಥಿನೇಷಿಯಾವನ್ನು ಅಲೋ ಮಾಡಿದ್ರು. ವೈದ್ಯಕೀಯ ಸಹಾಯ ಯುಥಿನೇಷಿಯಾ, ಪ್ಯಾಸಿವ್ ಯುಥಿನೇಷಿಯಾ ಅಂದರೆ ಇದರೊಳಗೆ ಬರುವಂಥದ್ದು. ಸೊ ಸಿ ಈಸ್ ದ ರೈಟ್ ಆನ್ಸರ್ ಗೈಸ್. ಓಕೆ, ಸೊ ಇದ್ರ ಮೇಲೆ ಡೆಫಿನೆಟ್ಲಿ ನಿಮಗೆ ಈ ಕ್ವಶನ್ಸ್ಗಳು ಕೂಡ ಇದ್ದಿದ್ದು ಪುಸ್ತಕವನ್ನು ನಾನು ಹೊರಗೆ ತರ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗಿಷ್ಟ ಆದಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡಿ ಗೈಸ್. ಅರುಣಾ ಶಾನ್ಭೋಗ್ ಪ್ರಕರಣದಲ್ಲಿ ಯುಥಿನೇಷಿಯಾ ವಿಚಾರವನ್ನು ಸುಪ್ರೀಂ ಕೋರ್ಟ್ ಯಾವ ಮೂಲಭೂತ ಹಕ್ಕಿನ ವ್ಯಾಪ್ತಿಯಲ್ಲಿ ಪರಿಶೀಲಿಸಿತು ಅಂತ ನಿಮಗೆ ಇದೆ. ಡೈರೆಕ್ಟ್ ಆದಂಥ ಆನ್ಸರ್ ಇದೆ. ನಾನಂತೂ ಇದನ್ನು ಹೇಳಿದ್ದೀನಿ. ಪೂರ್ತಿ ಕೇಸ್ ಒಳಗೆ ಅಟ್ಲೀಸ್ಟ್ 10 times ಐ ಹ್ಯಾವ್ ಟೇಕನ್ ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಚ್ ಟಾಕ್ಸ್ ಅಬೌಟ್ ರೈಟ್ ಟು ಲೈಫ್ ಆ್ಯಂಡ್ ಈವನ್ ರೈಟ್ ಟು ಲೈಫ್ ಕನ್ಸಿಸ್ಟ್ ಆಫ್ ರೈಟ್ ಟು ಡಿಗ್ನಿಫೈಡ್ ಡೆತ್ ಅಂತ ಕೂಡ ನಾನು ನಿಮಗೆ ಹೇಳಿದ್ದೀನಿ ಗೈಸ್. ಓಕೆ, ನೆಕ್ಸ್ಟ್ ಅರುಣಾ ಶಾನ್ಭೋಗ್ ಪ್ರಕರಣದಲ್ಲಿ ಸಕ್ರಿಯ ಯುಥಿನೇಷಿಯಾವನ್ನು ಸುಪ್ರೀಂ ಕೋರ್ಟ್ ಏಕೆ ನಿರಾಕರಿಸಿತು? ಸಕ್ರಿಯ ಯುಥಿನೇಷಿಯಾ, ದಟ್ ಈಸ್ ಆಕ್ಟಿವ್ ಯುಥಿನೇಷಿಯಾ, ವೆರಿ ಡೇಂಜರಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಇಂಡಿಯಾದಾಗ ಇಂಥ ಸಹಿಷ್ಣುತೆ ಇಲ್ಲದೆ ಇರುವಂಥ ಜನ ಇದ್ದಾರೆ ಅಂದರೆ, ಇಬ್ಬರಿದ್ದಾರೆ ಅಂದರೆ ಗೈಸ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಲೈಫ್. ಇಬ್ಬರು ಹುಟ್ಟಿದ್ದಾರೆ ಅಂದರೆ ಇಬ್ಬರು ಸೇಮ್ ಹುಟ್ಟಿರೋದಿಲ್ಲ, ಇಬ್ಬರು ಸೇಮ್ ಶಿಕ್ಷಣ ಪಡೆದಿರೋದಿಲ್ಲ, ಇಬ್ಬರು ಸೇಮ್ ಫ್ಯಾಮಿಲಿ ಒಳಗಿರೋದಿಲ್ಲ. ಸೊ ಯಾವಾಗ ಅವರಿಬ್ಬರ ನಡುವೆ ಒಂದು ವಿಚಾರವನ್ನು ಕುರಿತು ಬೇರೆ ಬೇರೆ ಒಪಿನಿಯನ್ಗಳು ಬರ್ತಾವೋ, ನಾವು ಸರಿಯಾಗಿ ನಾಗರಿಕರ ರೀತಿಯಲ್ಲಿ ಮಾತನಾಡಿ ಅದನ್ನು ಬಗೆಹರಿಸಬೇಕೇ ಹೊರತು ಹುಚ್ಚರ ಥರ ನಾವೇ ಹೊಡೆದಾಡಿ, ನಾವು ಹೊಡೆಸ್ಕೊಂಡು ಸಾಯಲಿಕ್ಕೆ ಇಲ್ಲಿ ಹುಟ್ಟಿಲ್ಲ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಏಕೆ ನಿರಾಕರಿಸಿತು ಅಂದರೆ ಧಾರ್ಮಿಕ ಕಾರಣದಿಂದ, ವೈದ್ಯಕೀಯ ಅಪಾಯಗಳ ಕಾರಣದಿಂದ ಅದು ಕೊಲೆಗೆ ಸಮಾನವಾದಂಥ ಒಂದು ಅಪರಾಧವೆಂದು ಇದು ನಿರಾಕರಿಸಿದ್ದನ್ನು ನಾವು ಕಾಣ್ತೀವಿ. ಭಾಳ ಜನ ಕೊಲೆ ಮಾಡೋಕ್ಕೂ ನಿಂದಿರ್ತಾರೆ ಗೈಸ್. ಓಕೆ, ನೆಕ್ಸ್ಟ್ ಅರುಣಾ ಶಾನ್ಭೋಗ್ ಪ್ರಕರಣದಲ್ಲಿ ಪ್ಯಾಸಿವ್ ಯುಥಿನೇಷಿಯಾವನ್ನು ಅನುಮತಿಸಲು ಯಾವ ಷರತ್ತು ಕಡ್ಡಾಯವೆಂದು ಸುಪ್ರೀಂ ಕೋರ್ಟ್ ಹೇಳಿತು? ಕುಟುಂಬದ ಒಪ್ಪಿಗೆ ಮಾತ್ರ ಇಲ್ಲ, ವೈದ್ಯರ ಅಭಿಪ್ರಾಯ, ಹೈಕೋರ್ಟ್ನ ಅನುಮತಿ ತಗೊಳ್ಳೇಬೇಕು ಅಂತ ಕೂಡ ಹೇಳ್ತು ಗೈಸ್. ಫೈನಲಿ ಹೈಕೋರ್ಟ್ನ ಅನುಮತಿಯನ್ನು ನೀವು ತಗೊಂಡಿರಲೇಬೇಕು ಅಂತ ಕೂಡ ಹೇಳ್ತು. ಹೊಸ ಅಪರಾಧ ಕಾನೂನುಗಳು BNS 2023 ಅರುಣಾ ಶಾನ್ಭೋಗ್ ತೀರ್ಪು ಕುರಿತು ಯಾವ ನಿಲುವನ್ನು ಹೊಂದಿತು ಅಂತ ನಿಮಗೆ ಪ್ರಶ್ನೆ ಇದೆ. ತೀರ್ಪನ್ನು ರದ್ದುಗೊಳಿಸಿವೆ? ನೋ. ಸಕ್ರಿಯ ಯುಥಿನೇಷಿಯಾವನ್ನು ಅನುಮತಿಸಿವೆ? ನೋ. ತೀರ್ಪನ್ನು ಬದಲಾಯಿಸಿವೆ? ನೋ. ತೀರ್ಪಿನ ತತ್ವವನ್ನು ಬಲಪಡಿಸಿವೆ? ಎಸ್. ತೀರ್ಪಿನ ತತ್ವವನ್ನು ಇವನ್ ಹೊಸ ಕಾನೂನುಗಳು ಕೂಡ ಬಲಪಡಿಸಿದಾವೆ, ಆದರೆ ಅದನ್ನು ವೀಕ್ ಮಾಡಿಲ್ಲ ಗೈಸ್. ವೆರಿ ವೆರಿ ಇಂಪಾರ್ಟೆಂಟ್. ಯಾರೋ ಹಿಂದಿನ ಒಂದು ವಿಡಿಯೋ ಮಾಡಿದಾಗ BNS ಹೇಳಿ ಸರ್ IPC ಬದಿಗೆ ಅಂತ ಹೇಳಿದ್ರಿ. ನಾನು ಇದರೊಳಗೆ IPCನೂ ಹೇಳಿದ್ದೀನಿ, BNS ಬಗ್ಗೆನೂ ಕೂಡ ಯಾವ ಒಂದು ಆರ್ಟಿಕಲ್ ಹೇಳ್ತವೆ ಅನ್ನೋದನ್ನು, ಸೆಕ್ಷನ್ ಹೇಳ್ತವೆ ಅನ್ನೋದನ್ನು ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಬರುವಂಥ ಆರ್ಟಿಕಲ್ ಒಳಗೂ ಕೂಡ ನಾನು ಇದೇ ರೀತಿಯಲ್ಲಿ ಭಾರತೀಯ ನಾಗರಿಕ ಸಂಹಿತೆ ಕುರಿತು ಕೂಡ ನಿಮಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ ಗೈಸ್. ಹಿಂದಿನ ವಿಡಿಯೋಗಳಲ್ಲೂ ಕೂಡ ಕೊಟ್ಟಿದ್ದೀನಿ. ದೋಸ್ ಹೂ ವಾಂಟ್ ಟು ಜಾಯಿನ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೋಚಿಂಗ್ ತೊಗೋಬೇಕು ಅಂತೀರಿ, ಧಾರವಾಡದ ಸಪ್ತಾಪುರ್ನಲ್ಲಿ ನಮ್ಮ ಕ್ಲಾಸ್ ಇದ್ದಾವೆ. ಸೊ ನೀವು ಬಂದು ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಭೇಟಿ ನೀಡ್ಬೋದು. ನಮ್ಮ ಪುಸ್ತಕಗಳು ಇಲ್ಲೇ ಸಿಗ್ತವೆ ಆ್ಯಂಡ್ ಕೋಚಿಂಗ್ ಕ್ಲಾಸು ಕೂಡ ಇಲ್ಲೇ ಇದೆ.
ಆ್ಯಂಡ್ ಅಷ್ಟೇ ಅಲ್ಲ ಗೈಸ್, ಆನ್ಲೈನ್ ಕ್ಲಾಸ್ ಕೂಡ ನಮ್ಮದು ಅವೈಲೇಬಲ್ ಇದೆ. ಕನ್ನಮಡಿ IAS ಆ್ಯಂಡ್ KAS ಅಂತ ಹೇಳಿಬಿಟ್ಟು IAS ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿಬಿಟ್ಟು ನಿಮಗೆ ಆ್ಯಪ್ ಸಿಗುತ್ತೆ. ಅಲ್ಲಿ 15ನೇ ತಾರೀಕಿಂದ ಇದೇ 15ನೇ ತಾರೀಕಿಂದ ಒಂದು PSI ಪೇಪರ್ 1 ಪತ್ರಿಕೆಯ ಒಂದು ತರಗತಿಗಳು ಪ್ರಾರಂಭ ಆಗ್ತಿದ್ದಾವೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಜಾಯಿನ್. ಡೈಲಿ 1 ಅವರ್ ನಿಮಗೆ ಕ್ಲಾಸ್ ಇರುತ್ತೆ. ಆ್ಯಂಡ್ ಯಾವ ಥರ ನಾನು ಈ ಒಂದು ಪ್ರಕರಣವನ್ನು ಡೀಟೇಲ್ ಆಗಿ ಹೇಳ್ತಿದ್ದೀನಿ. ನಾನು ಹಿಸ್ಟ್ರಿ ಹೇಳಿದರೂ ಕೂಡ ಹೀಗೆ ಹೇಳೋದು, ನಾನು ಪಾಲಿಟಿ ಹೇಳಿದರೂ ಹೀಗೆ ಹೇಳೋದು, ಪ್ರಬಂಧ ಹೇಳಿದರೂ ಹೀಗೆ ಹೇಳ್ತೀನಿ, ಆ್ಯಂಡ್ ಜಾಗ್ರಫಿ ಎಕನಾಮಿ ಹೇಳಿದರೂ ಕೂಡ ಇದೇ ಥರನೇ ಡೀಟೇಲ್ ಆಗಿ ಡೆಪ್ತ್ ಆಗಿನೇ ಹೇಳೋದ್ರಿಂದ ಮಾತ್ರ ನನಗಂತೂ ಮಜಾ ಬರ್ತೈತಿ. ಐ ಹೋಪ್ ನೀವು ಕೂಡ ಈ ಪ್ರಕರಣಗಳನ್ನು ಕೇಳೋದ್ರ ಮೂಲಕ ತುಂಬ ಎಂಜಾಯ್ ಮಾಡ್ತಿದ್ದೀರಂತ ನನ್ನ ಒಂದು ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಪ್ರಕರಣದಲ್ಲಿ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್.